ಹೈಕಮಾಂಡ್ ಕೈ ಬಿಡಲ್ಲ, ಪಕ್ಷಕ್ಕೆ ದ್ರೋಹ ಮಾಡಲ್ಲ. ಟ್ರಬಲ್ ಶೂಟರ್ಗೆ ಒಲಿಯುತ್ತಾ ಸಿಎಂ ಚೇರ್. ಇಟಲಿಯಲ್ಲಿ ರಕ್ಕಸ ಪ್ರವಾಹ, ರಷ್ಯಾದಲ್ಲಿ ಘೋರ ಹಿಮಪಾತ. ಇದು ಮನುಷ್ಯನ ಮೇಲೆ ಪ್ರಕೃತಿಯ ಸೇಡ. ಬಾಲರಾಮನ ಪ್ರತಿಷ್ಠೆ ಆಗಸಕ್ಕೇರಿದೆ ವ್ಯಾಪಾರ ವಹಿವಾಟು. 2 ವರ್ಷದಲ್ಲೇ ಭೂಪಟದಲ್ಲಿ ರಾರಾಜಿಸ್ತಾ ಇದೆ ಅಯೋಧ್ಯೆ. ಇವೆಲ್ಲವೂ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ವಿಷಯ ಇನ್ನೂ ಚರ್ಚೆಯಲ್ಲಿರುವಾಗಲೇ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾತಾಡಿದ್ದಾರೆ. ಹೈಕಮಾಂಡ್ ನಾಯಕರು ನನ್ನ ಕೈ ಬಿಡಲ್ಲ ಅನ್ನೋ ಮೂಲಕ ತನಗೆ ಕೈ ವರಿಷ್ಠರ ಮೇಲೆ ಇನ್ನೂ ಕೂಡ ನಂಬಿಕೆ ಇದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವತ್ತೂ ಕೂಡ ಆಶಾವಾದಿ ಅಂದಿರುವಂಥ ಡಿಕೆಶಿ ಈ ವಿಷಯದ ಬಗ್ಗೆ ಬಹಿರಂಗ ಚರ್ಚೆ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಆ ಮೂಲಕ ಹೈಕಮಾಂಡ್ ಅಂಗಳಕ್ಕೆ ಕುರ್ಚಿ ಬದಲಾವಣೆಯ ಚೆಂಡು ತಿರುಗಿಸಿದ್ದಾರೆ. ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಸದ್ಯ ಕರ್ನಾಟಕದಲ್ಲಿ ಹಾಟ್ ಟಾಪಿಕ್ ಆಗಿರೋ ವಿಷಯವಿದೆ. ಅಧಿಕಾರ ಬದಲಾವಣೆ ಅನ್ನುವಂಥ ವಿಷಯ ಸಿಎಂ ಸಿದ್ದರಾಮಯ್ಯ ಬಣ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಹಗ್ಗ ಜಿಗ್ಗಾಟಕ್ಕೆ ಕಾರಣವಾಗಿದೆ. ನಾ ಕೊಡೆ ನಾ ಬಿಡೆ ಅಂತ ಪರಸ್ಪರ ತೊಡೆ ತಟ್ಟುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಉಳಿಸಿಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ನಾನಾ ರಾಜಕೀಯ ಪಟ್ಟುಗಳನ್ನು ಹಾಕ್ತಿದ್ರೆ, ಅತ್ತ ಡಿಕೆ ಶಿವಕುಮಾರ್ ಕೂಡ ಅಧಿಕಾರ ಹಸ್ತಾಂತರಕ್ಕಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಿದ್ದಾರೆ. ಈಗ ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿಗೆ ಬಗ್ಗೆ ಡಿಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ದಾವೋಸ್ನ ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ. ಈ ವೇಳೆ ಅಧಿಕಾರ ಹಸ್ತಾಂತರ ಅನ್ನೋ ದೊಡ್ಡ ಚರ್ಚೆಯ ಬಗ್ಗೆ ಡಿಸಿಎಂ ಮುಕ್ತವಾಗಿ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಾನು ಯಾವತ್ತೂ ಆಶಾವಾದಿ, ಭರವಸೆಯ ಮೇಲೆ ಬದುಕುತ್ತೇನೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ನನ್ನ ನಾಯಕರು ನನ್ನ ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸವಿದೆ ಅನ್ನೋ ಮೂಲಕ ತನಗೆ ಈಗಲೂ ಕೂಡ ವರಿಷ್ಠರ ಮೇಲೆ ನಂಬಿಕೆ ಇದೆ ಅನ್ನೋದನ್ನ ಡಿಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ. ಆ ಮೂಲಕ ಎಷ್ಟೇ ವಿಳಂಬವಾದರೂ ಕೂಡ ಅಧಿಕಾರ ಹಸ್ತಾಂತರಕ್ಕಾಗಿ ತಾನು ಕಾಯ್ತೀನಿ ಅನ್ನುವಂಥ ಸಂದೇಶವನ್ನ ಡಿಕೆಶಿ ನೀಡಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅಂದ್ರೆ ಪಕ್ಕಾ ಕಾಂಗ್ರೆಸ್ಸಿಗ ಅನ್ನೋ ಮಾತು ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿತ್ತು. ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನನ್ನ ಮೈಂಡ್ನಲ್ಲಿ ಕಾಂಗ್ರೆಸ್ ರಕ್ತವೇ ಹರಿತಿದೆ, ಹಾಗಾಗಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದ್ರೋಹ ಮಾಡಲ್ಲ ಅನ್ನೋ ಮಾತನ್ನ ಸ್ವತಃ ಡಿಕೆ ಶಿವಕುಮಾರ್ ಹಲವು ಬಾರಿ ಹೇಳಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆಯ ಬಗ್ಗೆ ಪ್ರಶ್ನೆ ಮಾಡೋರು ಕಡಿಮೆ. ಈಗ ಸಿಎಂ ಕುರ್ಚಿಯ ವಿಚಾರ ಬಂದಾಗಲೂ ಕೂಡ ಅದು ಬಹಿರಂಗವಾಗಿ ಚರ್ಚಿಸುವ ವಿಚಾರವಲ್ಲ ಅನ್ನೋ ಮೂಲಕ ಡಿಕೆ ಶಿವಕುಮಾರ್ ರಕ್ಷಣಾತ್ಮಕವಾಗಿ ಮಾತಾಡಿದ್ದಾರೆ. ದಾವೋಸ್ನಲ್ಲಿ ಸಿಎಂ ಕುರ್ಚಿ ವಿಚಾರದ ಬಗೆಗಿನ ಪ್ರಶ್ನೆಗೆ ಉತ್ತರಿಸಿದಂಥ ಡಿಕೆಶಿ, ನಾಯಕತ್ವ ವಿಚಾರದಲ್ಲಿ ಪಕ್ಷದ ನಾಯಕರು ಸೂಕ್ತ ತೀರ್ಮಾನವನ್ನು ಕೈಗೊಳ್ತಾರೆ. ಇದು ಮಾಧ್ಯಮದ ಮುಂದೆ ಚರ್ಚಿಸುವಂಥ ವಿಚಾರವಲ್ಲ, ಬದಲಾಗಿ ತೆರೆಮರೆಯಲ್ಲಿ ನಡಿಬೇಕಾಗಿರುವಂಥ ಚರ್ಚೆ ಅನ್ನೋ ಮೂಲಕ ಅಧಿಕಾರ ಹಸ್ತಾಂತರದ ಬಗ್ಗೆ ತಾನು ಬಹಿರಂಗ ಚರ್ಚೆಗೆ ಸಿದ್ಧ ಇಲ್ಲ ಅನ್ನೋ ಸಂದೇಶವನ್ನು ಡಿಕೆ ಶಿವಕುಮಾರ್ ರವಾನಿಸಿದರು. ಜೊತೆಗೆ ತಾನು ಯಾವತ್ತೂ ಕೂಡ ಆಶಾವಾದಿ, ಧನಾತ್ಮಕವಾಗಿ ಯೋಚನೆಯನ್ನು ಮಾಡ್ತೀನಿ, ಕಠಿಣ ಪರಿಶ್ರಮಕ್ಕೆ ಯಾವತ್ತೂ ಕೂಡ ಮೋಸ ಆಗೋದಿಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿರುವಂಥ ನಾನು ನನ್ನ ಪ್ರಕಾರ ಹೈಕಮಾಂಡ್ ನಾಯಕರನ್ನ ಕೈ ಬಿಡಲ್ಲ ಅಂದರು ಡಿಕೆಶಿ. ಆ ಮೂಲಕ ಸಿಎಂ ಚೇರ್ ವಿಷಯದಲ್ಲಿ ವರಿಷ್ಠರ ಮೇಲೆ ತಮಗೆ ಇನ್ನೂ ಕೂಡ ನಂಬಿಕೆ ಇದೆ ಅನ್ನೋದನ್ನು ಡಿಕೆಶಿ ಪುನರುಚ್ಚರಿಸಿದರು. ಮೊದಲೇ ಹೇಳಿದಂತೆ ಡಿಕೆ ಶಿವಕುಮಾರ್ ಒಬ್ಬರು ಪಕ್ಕಾ ಕಾಂಗ್ರೆಸ್ಸಿಗ. ಎಂತಹುದೇ ಸ್ಥಿತಿಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪರ ಗಟ್ಟಿಯಾಗಿ ನಿಂತಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಅವರು ಪಕ್ಷದ ಹೈಕಮಾಂಡ್ ವಿರುದ್ಧವಾಗಿ ಒಂದೇ ಒಂದು ಮಾತನ್ನು ಕೂಡ ಆಡಿದ ಉದಾಹರಣೆ ಇಲ್ಲ. ತಮ್ಮ ರಾಜಕೀಯ ಬದುಕಿನುದ್ದಕ್ಕೂ ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಅದನ್ನೇ ಶಿರಸಾವಹಿಸಿ ಪಾಲಿಸ್ತಿದ್ದಾರೆ ಈ ಡಿಕೆಶಿ. ಇದೇ ಕಾರಣಕ್ಕೆ ಡಿಕೆ ಶಿವಕುಮಾರರ ಕೈ ಹೈಕಮಾಂಡ್ಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಪಕ್ಷದ ಜೊತೆ ಗಟ್ಟಿಯಾಗಿ ನಿಂತಿರುವಂಥ ಕಾರಣಕ್ಕೆ ಡಿಕೆ ಶಿವಕುಮಾರರನ್ನ ಟ್ರಬಲ್ ಶೂಟರ್ ಅಂತಲೂ ಕೂಡ ಕರೀತಾರೆ. ಇಂತಹ ಟ್ರಬಲ್ ಶೂಟರ್ ತಾನು ಯಾವತ್ತೂ ಕೂಡ ಹೈಕಮಾಂಡ್ಗೆ ನಿಷ್ಠೆ ಅನ್ನೋದನ್ನ ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ. ದಾವೋಸ್ನಲ್ಲಿ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದಂಥ ಡಿಕೆ ಶಿವಕುಮಾರ್ ಕುರ್ಚಿ ಕದನದ ಬಗ್ಗೆ ಮನಬಿಚ್ಚಿ ಮಾತಾಡಿದ್ದಾರೆ. ದಾವೋಸ್ನಲ್ಲಿ ಡಿಕೆಶಿಗೆ ಮುಂದಿನ ಬಾರಿ ನೀವು ಇಲ್ಲಿಗೆ ಡಿಸಿಎಂ ಆಗಿ ಬರ್ತೀರೋ ಅಥವಾ ಸಿಎಂ ಆಗಿ ಬರ್ತೀರೋ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು. ಆ ಮೂಲಕ ಡಿಕೆಶಿಯ ಮನದಲ್ಲಿ ಸಿಎಂ ಸ್ಥಾನದ ಬಗ್ಗೆ ಇರುವಂಥ ಭಾವನೆಯನ್ನು ಅವರ ಬಾಯಲ್ಲೇ ಹೇಳಿಸುವ ಪ್ರಯತ್ನ ಕೂಡ ಮಾಡಲಾಯಿತು. ಆದರೆ ಈ ಪ್ರಶ್ನೆಗೆ ಡಿಫೆನ್ಸಿವ್ ಆಗಿ ಉತ್ತರಿಸಿದಂಥ ಡಿಕೆಶಿ, ನಾನು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿಲ್ಲ, ನನ್ನ ಪ್ರಕಾರ ಇದು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡೋ ವಿಷಯವೇ ಅಲ್ಲ, ಇದು ಪಕ್ಷದ ಒಳಗೆ ಹಾಗೂ ನಮ್ಮಿಬ್ಬರ ನಡುವೆ ನಡೀತಾ ಇರುವಂಥ ಹೊಂದಾಣಿಕೆ. ನಾನು ಸಿಎಂ ಸಿದ್ದರಾಮಯ್ಯ ಹಾಗೂ ನಮ್ಮ ನಾಯಕರು ಈ ಬಗ್ಗೆ ಚರ್ಚಿಸಿ ಒಂದು ನಿರ್ಧಾರವನ್ನು ಕೈಗೊಳ್ತೇವೆ, ನಮ್ಮ ನಾಯಕರು ಅಂತಿಮವಾಗಿ ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ನೋಡೋಣ ಅಂತ ಹೇಳಿದರು. ಇನ್ನು ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಮಾತಾಡಿದರು. ಸಾಮಾನ್ಯವಾಗಿ ಒಂದು ಪಕ್ಷದ ನಾಯಕ ಅಥವಾ ಮುಖ್ಯಮಂತ್ರಿ ಆಯ್ಕೆ ಮಾಡುವಾಗ ಅವರಿಗೆ ಎಷ್ಟು ಶಾಸಕ ಬೆಂಬಲ ಇದೆ ಅನ್ನೋದು ಮುಖ್ಯವಾಗುತ್ತೆ. ಪ್ರಸ್ತುತ ಕರ್ನಾಟಕ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ ಎನ್ನಲಾಗ್ತಾ ಇದೆ.
DCM DK ಶಿವಕುಮಾರ್ಗೆ ಸಿದ್ದರಾಮಯ್ಯರಿಗೆ ಇರೋವಷ್ಟು ಶಾಸಕರ ಬೆಂಬಲ ಇಲ್ಲ, ಹಾಗಾಗಿ ಅವರಿಗೆ ಅಷ್ಟು ಸುಲಭವಾಗಿ CM ಸ್ಥಾನ ಒಲಿದು ಬರಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಈ ಮಾತುಗಳಿಗೆ ಕೌಂಟರ್ ಕೊಟ್ಟಿದ್ದಂಥ DCM DKಶಿ ನಾಯಕತ್ವದ ವಿಚಾರದಲ್ಲಿ ಕೇವಲ ಶಾಸಕರ ಬೆಂಬಲವೇ ಯಾವತ್ತೂ ಕೂಡ ಮುಖ್ಯವಾಗೋದಿಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಮಾರ್ಮಿಕವಾಗಿ ನುಡಿದರು. ಈಗಲೂ ಕೂಡ DK ಶಿವಕುಮಾರ್ ಮತ್ತದೇ ಧಾಟಿಯಲ್ಲಿ ಮಾತಾಡಿದ್ದಾರೆ. ನಾಯಕತ್ವದ ವಿಚಾರ ಬಂದಾಗ ಅದಕ್ಕೆ ಶಾಸಕರ ಬೆಂಬಲ ಮುಖ್ಯ ಅನ್ನೋ ಮಾತು ಈ ಹಿಂದಿನಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಈಗ ದಾವೋಸ್ನಲ್ಲಿ ಕೂಡ DCM DK ಶಿವಕುಮಾರ್ ನಿಮಗೆ ಶಾಸಕರ ಬೆಂಬಲದ ಕೊರತೆ ಇದೆಯಲ್ಲ ಅನ್ನೋ ಪ್ರಶ್ನೆ ಹೊರಬಂತು. ಇದಕ್ಕೆ ಉತ್ತರಿಸಿದಂಥ DKಶಿ ಹಿಂಗಂತ ಯಾರು ಹೇಳಿದ್ರು ಅಂತ ಮರುಪ್ರಶ್ನೆಯನ್ನು ಹಾಕಿದರು. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಹಾಗಾಗಿ ನನಗೂ ಸಹ 140 ಶಾಸಕರ ಬೆಂಬಲವಿದೆ. ನಾಯಕತ್ವದ ವಿಚಾರ ಬಂದಾಗ ಸಂಖ್ಯೆಯ ಮೇಲೆ ನಿರ್ಧರಿಸುವಂಥದ್ದು ಏನೂ ಇಲ್ಲ. CM ಸಿದ್ದರಾಮಯ್ಯರಿಗೆ 140 ಶಾಸಕರ ಬೆಂಬಲವಿದೆ, ನನಗೂ ಕೂಡ ಅಷ್ಟೇ ಸಂಖ್ಯೆಯ ಶಾಸಕರ ಬೆಂಬಲವಿದೆ. ನಾವಿಬ್ಬರೂ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ, ಮುಂದಿನ ತೀರ್ಮಾನವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೇನೆ ಅಂದರೆ DK ಶಿವಕುಮಾರ್ ಆ ಮೂಲಕ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕೇವಲ ಶಾಸಕರ ಬೆಂಬಲ ಅನ್ನೋದು ಮಾತ್ರ ಮುಖ್ಯ ಆಗೋದಿಲ್ಲ ಅನ್ನೋ ಅಂಶವನ್ನು ಮತ್ತೊಮ್ಮೆ ಒತ್ತಿ ಹೇಳಿದರು. ಇನ್ನು 2020ರಲ್ಲಿ ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಸಂಭವಿಸಿದಂತಹ ಬಿಕ್ಕಟ್ಟಿಗೂ ಕರ್ನಾಟಕ ಕಾಂಗ್ರೆಸ್ ಬಿಕ್ಕಟ್ಟಿಗೂ ಹೋಲಿಕೆ ಮಾಡಿ DK ಶಿವಕುಮಾರ್ಗೆ ಪ್ರಶ್ನೆ ಕೇಳಲಾಯಿತು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ DCM ನಾನು ಬೇರೆ ರಾಜ್ಯಗಳು ಹಾಗೂ ಅಲ್ಲಿನ ವಿಷಯಗಳ ಬಗ್ಗೆ ಹೋಲಿಕೆ ಮಾಡೋದು ಬಯಸಲ್ಲ. ನಾಯಕತ್ವ ವಿಚಾರದಲ್ಲಿ ಪಕ್ಷದ ವರಿಷ್ಠರು ಏನು ನಿರ್ಧಾರವನ್ನು ಕೈಗೊಳ್ತಾರೋ ಅದಕ್ಕೆ ನಾನು ಹಾಗೂ CM ಇಬ್ಬರು ಕೂಡ ಬದ್ಧ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಅಂತ ಹೇಳಿದರು. ಆ ಮೂಲಕ ಹೈಕಮಾಂಡ್ ಏನೇ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಅದಕ್ಕೆ ನಾನು ಬದ್ಧನಾಗಿರ್ತೀನಿ, ಅದೇ ರೀತಿ CM ಸಿದ್ದರಾಮಯ್ಯ ಕೂಡ ಬದ್ಧರಾಗಿರಬೇಕು ಅನ್ನೋ ಸಂದೇಶವನ್ನು ಕೊಟ್ಟರು DCM DK ಶಿವಕುಮಾರ್. ಇನ್ನು ಕೆಲವೇ ತಿಂಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಕಳೆದು 3 ವರ್ಷ ತುಂಬುತ್ತೆ. ಇಷ್ಟಾದರೂ ಕೂಡ DCM DK ಶಿವಕುಮಾರ್ಗೆ CM ಸ್ಥಾನ ಒಲಿಯೋ ಸೂಚನೆ ಕಾಣ್ತಾ ಇಲ್ಲ. ಆದರೆ DCM DKಶಿ ಮಾತ್ರ ತಾನು ಈ ಬಗ್ಗೆ ತಾಳ್ಮೆಯಿಂದ ಕಾಯ್ತೀನಿ ಅಂತಿದ್ದಾರೆ. ಅತ್ತ DKಶಿ ಬೆಂಬಲಿಗರು ಶಿವಕುಮಾರರ ಪಟ್ಟಾಭಿಷೇಕಕ್ಕೆ ಹೊಸ ಮುಹೂರ್ತವನ್ನು ನೀಡ್ತಿದ್ದಾರೆ. DKಶಿ ಇಷ್ಟು ಕಾನ್ಫಿಡೆನ್ಸ್ನಲ್ಲಿ ಮಾತಾಡೋದನ್ನು ನೋಡಿದರೆ CM ಸ್ಥಾನದ ಬಗ್ಗೆ ಹೈಕಮಾಂಡ್ನಿಂದ DK ಶಿವಕುಮಾರ್ಗೆ ಒಂದು ಸ್ಪಷ್ಟ ಸಂದೇಶ ಸಿಕ್ಕಿದ್ಯಾ ಅನ್ನೋ ಅನುಮಾನ ಮೂಡೋದು ಸುಳ್ಳಲ್ಲ. DCM DK ಶಿವಕುಮಾರ್ ಮತ್ತೆ CM ಸ್ಥಾನದ ಬಗ್ಗೆ ಮಾತಾಡಿದ್ದಾರೆ. ಹೈಕಮಾಂಡ್ ಮೇಲೆ ತನಗೆ ಪೂರ್ಣ ನಂಬಿಕೆ ಇದೆ ಅಂದಿದ್ದಾರೆ. ಒಟ್ಟಿನಲ್ಲಿ DK ಶಿವಕುಮಾರ್ಗೆ ಯಾವಾಗ CM ಸ್ಥಾನ ಒಲಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.